ಮೇಡಮ್, ಈಗ ಮೊನ್ನೆಲ್ಲ ನೀಟ್ ಸ್ಕ್ಯಾಮ್ ಆಯಿತು, ಅದಕ್ಕೆ ದೊಡ್ಡ ಒಂದು ಹೋರಾಟ ಆಯಿತು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಆಗುತ್ತೆ, 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. ಒನ್ಸ್ ಫಾರ್ ಆಲ್, ಈಗ ಬೇರೆ ಬೇರೆ ನ್ಯಾಯಾಲಯದ ಪ್ರಕರಣಗಳಿದ್ದಾಗ ಅದಾಲತ್ ಅಂತ ಮಾಡ್ಕೊಳ್ತಾರೆ ಮೇಡಮ್. ಅದಾಲತ್ ಒಂದಷ್ಟು ವಿಚಾರಗಳು ಬಗೆಹರಿತವೆ. ಈ KPSC ವಿಚಾರಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು, 2 ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಅದಕ್ಕೆ ಅಂತಲೇ ವಿಚಾರಣೆಗೆ ಅಂಥೇಳಿ ಯಾಕೆ ಮಾಡಬಾರ್ದು ಮೇಡಮ್ ಅಂತ ಆಗ್ರಹ. ನಿಮ್ಮ ಕಡೆಯಿಂದ ಕೇಸ್ ಹಾಕಿರಲಿ, ಅವ್ರ ಕಡೆಯಿಂದ ಕೇಸ್ ಹಾಕಿರಲಿ, ಒಂದು ಇತ್ಯರ್ಥ ಆದರೆ ಅನೇಕರು ಮೇಡಮ್, ನಾನು ಗಮನಿಸಿರೋದು ವಿಜಯನಗರ ಕೋಚಿಂಗ್ ಸೆಂಟರ್ಗಳಿದೆ ಮೇಡಮ್, ತುಂಬ ಮೇಡಮ್. ಅವರು ಮನೆ ಮಠ ಎಲ್ಲ ಬಿಟ್ಟು 2 ವರ್ಷ 3 ವರ್ಷ 5 ವರ್ಷ ಅಲ್ಲೇ ಇದ್ದು ಓದ್ತಾ ಇರ್ತಾರೆ ಮೇಡಮ್. ಸೊ ಒಂದು ನ್ಯಾಯ ಬೇಕಲ್ವ ಮೇಡಮ್ ಅವ್ರಿಗೆ, ಶೀಘ್ರ ನ್ಯಾಯದಾನ. ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರಲ್ಲ ಮೇಡಮ್, ಹಾಗಾಗಬಾರ್ದಲ್ಲ ಅಂತ ತಮ್ಮ ಸಜೆಷನ್. ಹೌದು, ಖಂಡಿತ ಆಗಬಾರ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಕ್ಕೆ ಒಪ್ಪಿಕೊಂಡು ಕೇಳ್ಕೊಂಡ್ರೆ ನಾವು ಅದನ್ನು ಖಂಡಿತ ಸ್ವಾಗತಿಸ್ತೀವಿ, ನಾವು ಕೇಳ್ಕೊತೀವಿ ಕೂಡ. ಯಾಕಂದರೆ ಕೇಸ್ಗಳೆಲ್ಲ ಆದಷ್ಟು ಬೇಗ ಮುಗಿದ್ರೆ ಅಭ್ಯರ್ಥಿಗಳ ಜೀವನ ಮತ್ತು ಭವಿಷ್ಯ ಅದಕ್ಕೆ ಕನೆಕ್ಟೆಡ್ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾನೇನು ಹೇಳೋದು, ಈಗ ನೀವು ಕಾರ್ಯದರ್ಶಿ ಇದ್ದೀರಿ ಮೇಡಮ್, ಒಂದೊಂದು ಒಳ್ಳೆ ಅಧಿಕಾರದಲ್ಲಿ ಇದ್ದೀರಿ. ನೀವು ಎಕ್ಸಾಮ್ ಬರೆದ ಕಾಲಕ್ಕೂ ಇವತ್ತಿಗೂ ಏನು ರಿಫಾರ್ಮ್ಸ್ ತಂದಿದ್ದೀರಿ ಮೇಡಮ್ ಅಂತ ಪ್ರಯತ್ನಗಳು ಯಾವ್ಯಾವುದಾಗಿದೆ? ನೀವು ಪಟ್ಟಂಥ ಶ್ರಮ, ಇವತ್ತು ವಿದ್ಯಾರ್ಥಿಗಳು ಪಡ್ತಿರ್ತಕ್ಕಂಥ ಶ್ರಮ ಮತ್ತು ಟೆಕ್ನಾಲಜಿ, ಇದರಲ್ಲೇನಾದರೂ ಮಾಡಬಹುದಾಗುತ್ತಾ ಅಂತ? ಸರ್, 2013-14 ಏನು PC ಹೋಟಾ ಕಮಿಟಿ ಅಂತ ಮಾಡಿದ್ರು ಈ ಪರೀಕ್ಷಾ ಸುಧಾರಣೆಗೋಸ್ಕರ. ಅದರಲ್ಲಿ PC ಹೋಟಾ ಕಮಿಟಿಯವರು ಸುಮಾರು 40 ಸುಧಾರಣಾ ಕ್ರಮಗಳನ್ನು ಸಜೆಸ್ಟ್ ಮಾಡಿದರು. ಅದರಲ್ಲಿ ಸರ್ಕಾರ 39 ಸುಧಾರಣಾ ಕ್ರಮಗಳನ್ನು ತಂದಿದೆ. ನಾವು ಕೂಡ ಅದನ್ನು ಒಪ್ಕೊಂಡು ಅಳವಡಿಸ್ಕೊಂಡಿದ್ದೀವಿ. ಅದ್ರ ಮಧ್ಯೆ ಒಂದಕ್ಕೆ ಅದು ಇವಾಗ ಪ್ರೆಸಿಡೆಂಟ್ ಅವ್ರ ಹತ್ರ ಪೆಂಡಿಂಗ್ ಇದೆ. ಅದಕ್ಕೂ ಕೂಡ ಅವ್ರು ಏನು ಕ್ವೈರೀಸ್ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದವರು. ನಮ್ಮ ಅಭಿಪ್ರಾಯವನ್ನು ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಟೆಕ್ನಾಲಜಿಯಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ, ತಾವು ಹೇಳಿದಾಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವಂಥ ಅವಶ್ಯಕತೆ ಇದೆ. ಅದನ್ನು ನಾನು ಸರ್ಕಾರದ ಜೊತೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, DPRನವ್ರು ಇರ್ಬೋದು, ಹಾಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು. ಸೊ KPSC ಸುಧಾರಣೆಗೆ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಯಾವುದೇ ನಾವು ತೊಂದರೆ ಇಲ್ಲ. ನಾವು ಬಜೆಟನ್ನು ತಾವು ಎಷ್ಟು ಕೇಳಿದ್ರು ಕೊಡ್ತೇವೆ, ತಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಒಂದು ಪರೀಕ್ಷಾ ವಿಭಾಗದ ಕೆಲಸಗಳನ್ನು ಪ್ರತ್ಯೇಕವಾಗಿಯೇ ಮಾಡಿ ಅದಕ್ಕೆ ಒಂದು ಸಪ್ರೇಟ್ ಬಿಲ್ಡಿಂಗ್ ಮಾಡಿ ಅದನ್ನು ಸಪ್ರೇಟಾಗೇ ಇಡಬೇಕು ಅನ್ನುವಂಥ ತೀರ್ಮಾನ ತಗೊಂಡು ಆ ಕಡೆ ಕ್ರಮ ತಗೋತಾ ಇದ್ದೀವಿ. ಒಂದು ಸಪ್ರೇಟ್ ಪರೀಕ್ಷಾ ವಿಭಾಗ ಅಂತಲೇ ಬಿಲ್ಡಿಂಗ್ ಮಾಡಬೇಕು. ಅಲ್ಲಿಗೆ ಬೇರೆ ಯಾರಿಗೂ ಎಂಟ್ರೆನ್ಸ್ ಇರಬಾರ್ದು, ಅಧ್ಯಕ್ಷರಿರಲಿ ಇವರಿರಲಿ ಯಾರೂ ಇರಬಾರ್ದು. ಈಗಲೂ ಆ ಥರದ ರಿಸ್ಟ್ರಿಕ್ಷನ್ ಇದೆ. ಬಟ್ ಆದರೂ ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ಸಾರ್ವಜನಿಕರಲ್ಲಿ ಇನ್ನೂ ಅನುಮಾನ ಇರಬಹುದು. ಹಾಗಾಗಿ ಅನುಮಾನನೂ ಬೇಡ, ಮತ್ತು ನಮಗೂ ಅಷ್ಟೇ. ನಮಗೆ ಸಪ್ರೇಟಾಗಿ ಇದ್ಬಿಟ್ರೆ ಅವರ ಯಾವುದೇ ವಿಷಯಗಳಲ್ಲಿ ನಾವು ಆಂತರಿಕವಾಗಿ ಇನ್ಫ್ಲುಯೆನ್ಸ್ ಮಾಡೋದಾಗಲಿ, ಒಳಗಡೆ ಹೋಗಿ ಕೇಳೋದಾಗಲಿ ಯಾವುದೂ ಇರಬಾರ್ದು. ಅವರು ಸ್ವತಂತ್ರವಾಗಿ ಪರೀಕ್ಷಾ ವಿಷಯಗಳಲ್ಲಿ ಕ್ರಮವನ್ನು ವಹಿಸಬೇಕು, ಆ ರೀತಿ ಮಾಡಬೇಕಂತಿದೆ. ಸೊ ಕಂಪ್ಲೀಟಾಗಿ, ಮತ್ತು KPSC ಒಳಗಡೆನೇ ಚಿಕ್ಕ ಎಕ್ಸಾಮ್ಸ್ ಇದ್ದರೆ ಅಲ್ಲೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಮಾಡಿ ಆವಾಗವಾಗನೇ ವ್ಯಾಲ್ಯೂಯೇಷನ್ ಮಾಡಿ ತಕ್ಷಣದಿಂದನೇ ಅದಕ್ಕೆ ರಿಸಲ್ಟ್ ಕೊಡುವಂಥದ್ದು, ಯಾವುದೇ ಅನುಮಾನಕ್ಕೆ ಕಾರಣ ಇಲ್ಲದೆ ಇರೋ ಹಾಗೆ ಆ ಥರದನ್ನು ಒಂದು ಈಗ ಪ್ರಯತ್ನ ಮಾಡಿ ಒಂದು ಕ್ರಮ ತಗೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಸಲ್ಲಿಸ್ತೀವಿ ಪ್ರಸ್ತಾವನೆ ಆದಷ್ಟು ಬೇಗ. ಸೊ ಸರ್ಕಾರ ಕೂಡ ಹೇಳಿದೆ ಇದಕ್ಕೆ ನಾವು ಬಡ್ಜೆಟನ್ನು ಇಮಿಡಿಯೇಟ್ ಆಗಿ ಕೊಡ್ತೀವಿ, ತಾವು ಕೊಡಿ ಅಂತ. ಸೊ ಈ ಪ್ರಯತ್ನದಲ್ಲಿ ಇದ್ದೇವೆ. ಹಾಗೆಯೇ ಸಿಬ್ಬಂದಿ ಕೊರತೆ ಅಂತ ಏನು ಭಾಳ ವರ್ಷಗಳಿಂದ ಇದೆ, ಆ ಡಿಲೇಗೆ ಅದೇ ಕಾರಣ ಆಗ್ತಿದೆ ಅನ್ನೋಂಥದ್ದು ಕೂಡ ನನ್ನ ಅನುಭವ ಇಲ್ಲಿ. ಸೊ ಸರ್ಕಾರದ ಇತರ ಇಲಾಖೆಗಳಿರ್ಬೋದು, ಸಚಿವಾಲಯ ಇರ್ಬೋದು, ಆ ಕಡೆಯಿಂದ ನಾವು ನಿಯೋಜನೆ ಮೇಲೆ ಅವಾಗವಾಗ ರೊಟೇಷನ್ ಆಗಿ ತಗೊಳ್ಬೇಕು. ಒಬ್ಬರೇ ಸುಮಾರು ವರ್ಷ ಇರಬಾರ್ದು ಇಲ್ಲಿ. ಒಬ್ಬರು ಬಂದರೆ ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಬೇಕು, ಮತ್ತೆ ಅವರು ಆ ಇಲಾಖೆಗೆ ಹಿಂದಿರುಗಿ ಹೋಗಬೇಕು. ಸೊ ದಟ್ ಇಲ್ಲಿರುವ ಪ್ರಕ್ರಿಯೆಗಳನ್ನು ಅವರು ಕಾಂಕರ್ ಮಾಡಿಕೊಂಡು ತಾವೇ ಅಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಏನೋ ಒಂದು ಮಾಡಲಿಕ್ಕೆ ಯಾವುದೇ ಅವಕಾಶ ಇರಬಾರ್ದು ಅನ್ನೋಂಥದ್ದನ್ನು ಸರ್ಕಾರ ಕೂಡ ಹೇಳಿದೆ, ಅದೇ ರೀತಿ ಮಾಡಿ ಅಂತ. ಅದಕ್ಕೂ ಕೂಡ ನಾವು ಈಗ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮಿಕ್ಸ್ ಆಫ್ ಆಫೀಸರ್ಸ್ ಇರಬೇಕು, ಕೇವಲ ಬರೀ KPSCನವರೇ ಇರಬಾರ್ದು ಅಂತ ಈ ಥರದ್ದು ಎಲ್ಲ ಸುಧಾರಣೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಎಕ್ಸಾಮ್ ಎಲ್ಲ ಆಗಿದೆ, ಎಲ್ಲ ರಿಸಲ್ಟು ಕೂಡ ಬಂದಾಯಿತು. ನೇಮಕಾತಿ ಆದೇಶಗಳು KPSCಯಲ್ಲಿ ಪೆಂಡಿಂಗ್ ಇರ್ತವೆ ಅಂತಾರೆ, ನಿಜನಾ ಮೇಡಮ್? ಇದು ನೇಮಕಾತಿ ಆದೇಶಗಳು ಬಂದಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಾರೆ, ನಿಜನಾ ಇದು? ಇಲ್ಲ, ಇದು ತಪ್ಪು ಕಲ್ಪನೆ. ನೇಮಕಾತಿ ಆದೇಶ ಕೊಡೋದು KPSC ಅಲ್ಲ,
ಫೈನಲ್ ಸೆಲೆಕ್ಷನ್ ಲಿಸ್ಟ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ನಿಂದ ಹಿಡಿದು ಅವ್ರದ್ದು ಏನೇನು ಮಾಹಿತಿ ದಾಖಲೆಗಳನ್ನು ನಮಗೆ ಕೊಟ್ಟಿರ್ತಾರೆ ಅದನ್ನು ಆಯಾ ನೇಮಕಾತಿ ಪ್ರಾಧಿಕಾರಿಗಳು, ಫಾರ್ ಎಕ್ಸಾಂಪಲ್ ಈಗ ಪಶುಸಂಗೋಪನಾ ಅಂದರೆ ಪಶುಸಂಗೋಪನಾ ಇಲಾಖೆಗೆ ಕಳಿಸ್ತೀವಿ, ರೇಷ್ಮೆ ಅಂದರೆ ರೇಷ್ಮೆ ಇಲಾಖೆಗೆ ಕಳಿಸ್ತೀವಿ. ಅಲ್ಲಿ ಏನಾಗುತ್ತೆ, ಅವರು ಪ್ರತಿ ಕ್ಯಾಂಡಿಡೇಟ್ಸ್ದು ಸಿಂಧುತ್ವವನ್ನು ಅವರು ಪ್ರಮಾಣ ಪತ್ರವನ್ನು ತಗೊಂಡು ಫೀಲ್ಡಿಂದ ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಪ್ರಮಾಣ ಪತ್ರಗಳನ್ನು ಜಿನೈನ್ ಅಂತ ಅದ್ರ ಜಿನೈನಿಟಿನ ವೆರಿಫೈ ಮಾಡ್ಕೊಳ್ಳಿಕ್ಕೆ ಒಂದು 3 to 4 months ಆಗತ್ತೆ. ಸೊ ಹಾಗಾಗಿ ನೇಮಕಾತಿ ಆದೇಶ ನಾವು ಕೊಡೋದಿಲ್ಲ, ನಾವು ಸೆಲೆಕ್ಷನ್ ಲಿಸ್ಟ್ ಮಾತ್ರ ಇದಕ್ಕೆ ನೇಮಕಾತಿ ಪ್ರಾಧಿಕಾರಕ್ಕೆ ಕಳಿಸ್ತೀವಿ. ಅಲ್ಲಿ ಒಂದು 3-4 ತಿಂಗಳ ಒಳಗಡೆ ಕೊಟ್ಟರೆ ಅದು ಕೂಡ ಬೇಗನೆ, ಬಟ್ ಅದಕ್ಕಿಂತ ಹೆಚ್ಚು ಡಿಲೇ ಆದರೆ ಡಿಲೇನ ಕಡಿಮೆ ಮಾಡಬೇಕಾಗುತ್ತೆ.